ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾವು 2 ಆಡುಗಳ ನೀತಿ ಕಥೆಯ ಬಗ್ಗೆ ಈ ತರಗತಿಯಲ್ಲಿ ಕಲಿಯೋಣ ಮಕ್ಕಳೇ. ಇವಾಗ ನೀತಿ ಕಥೆ ಅಂದರೆ ನಿಮಗೆ ಸ್ಟೋರಿ ಅಂದರೆ ಇಷ್ಟ ಅಲ್ವಾ? ಇವತ್ತು 2 ಆಡುಗಳ ಯಾವ ರೀತಿ ಒಂದು ಅವುಗಳ ನಡುವೆ ಪರಸ್ಪರ ಜಗಳವಾಯಿತು ಎನ್ನುವುದರ ಬಗ್ಗೆ ನಾವು ಈ ಒಂದು ಕಥೆಯಲ್ಲಿ ತಿಳಿಯೋಣ. ಒಂದು ಸಲ 2 ಆಡುಗಳು ಸೇತುವೆಯ ಮೇಲೆ 2 ಕಡೆಯಿಂದ ನಡೆದು ಬರುತ್ತಿದ್ದವು. ಆ 2 ಆಡುಗಳು ವಿರುದ್ಧ ದಿಕ್ಕಿನಲ್ಲಿ ಬರುತ್ತಿದ್ದವು. ಅಂತಂದರೆ ಕಾಡಿನಲ್ಲಿ ಆಪೋಸಿಟ್ ಡೈರೆಕ್ಷನಲ್ಲಿ ಬರ್ತಾ ಇದ್ವು. ಅದು ಸಣ್ಣದಾದ ಒಂದು ಕಮಾನು ಸೇತುವೆ ಆಗಿತ್ತು. ಅದೇನಾಗಿತ್ತು, ಒಂದು ಸಣ್ಣದಾದ ಕಿರಿದಾದ ಒಂದು ಬ್ರಿಡ್ಜ್ ಆಗಿತ್ತು. ಆ ಸೇತುವೆಯಲ್ಲಿ ಒಂದು ಸಲಕ್ಕೆ ಒಂದು ಪ್ರಾಣಿ ಮಾತ್ರ ನಡೆದು ಹೋಗಬಹುದಾಗಿತ್ತು. ಅಂದರೆ ಒಂದು ಸಣ್ಣದಾಗಿತ್ತು, ಒಬ್ಬರು ಮಾತ್ರ ಒಂದು ಸರಿಗೆ ಹೋಗ್ಬೋದಾಗಿತ್ತು. 2 ಮೇಕೆಗಳು ಎದುರು ಬದುರು ಒಂದೇ ಸಮಯದಲ್ಲಿ ಆ 2 ಸೇತುವೆಯನ್ನು ದಾಟಲು ಮುಂದಾದವು. ಅಂದರೆ ಒಂದೇ ಸರಿ 2 ಮೇಕೆಗಳು ಏನು ಮಾಡಿದರು, ಒಂದೇ ಸರಿ ನಾನು ದಾಟಬೇಕು ಅಂತ ಏನು ಮಾಡಿದರು, ಅವು ಮುಂದಾದವು. ಆ 2 ಮೇಕೆಗಳು ಸೇತುವೆಯ ಮಧ್ಯದಲ್ಲಿ ಒಂದಕ್ಕೊಂದು ಎದುರು ಬದುರಾಗಿ ಬಂದು ಮೇಕೆ ಇನ್ನೊಂದು ಮೇಕೆ ಮೇಲೆ ಜಗಳ ಹೊಡೆದವು. ಅಂತಂದರೆ ಆಪೋಸಿಟ್ ಡೈರೆಕ್ಷನಲ್ಲಿ ಬಂದ್ವಲ್ಲ, ಆವಾಗ ನಾನು ಫಸ್ಟ್ ಹೋಗ್ಬೇಕಂದಾಗ ಅವೆರಡು ಏನು ಮಾಡ್ತವೆ, ಜಗಳವಾಡಿದವು. ಇನ್ನೊಂದು ಮೇಕೆ ಮೇಲೆ ಜಗಳವಾಡಿದವು. ನಾನು ಮೊದಲು ಸೇತುವೆಯನ್ನು ದಾಟುತ್ತೇನೆ, ನಾನು ಫಸ್ಟ್ ಹೋಗ್ತೀನಿ ಅಂತ ಹೇಳ್ತಾ ಜಗಳವಾಡಿದವು. ಆಮೇಲೆ ನೀನು ದಾಟು ಅಂತ ಮೇಕೆ ಹೇಳಿತು. ಆ 2 ಮೇಕೆಗಳು ಪರಸ್ಪರ ತಮ್ಮ ಕೊಂಬಿನಿಂದ ಹೊಡೆದುಕೊಂಡವು. ಅಂದರೆ ಆ 2 ಕೊಂಬಿನಿಂದ ಪರಸ್ಪರ ಏನು ಮಾಡಿದವು, ಮೇಕೆಗಳು ಹೊಡೆದುಕೊಂಡವು. ಕೊನೆಗೆ 2 ಮೇಕೆಗಳು ನದಿಗೆ ಬಿದ್ದು ಸಾವನ್ನಪ್ಪಿದವು. ಅಂದರೆ 2 ಮೇಕೆಗಳು ಏನು ಮಾಡ್ತವೆ, ನದಿಗೆ ಬಿದ್ದು ಸಾವನ್ನಪ್ಪಿದವು. ಮಕ್ಕಳೇ, ಈ ಒಂದು ಕಥೆಯ ನೀತಿ ಏನೆಂದರೆ, ಒಂದು ಸಾರಾಂಶವೇನೆಂದರೆ ಅವಸರವೇ ಅಪಾಯಕ್ಕೆ ಕಾರಣ ಎಂಬುದನ್ನು ನಾವು ಈ 2 ಆಡುಗಳ ಒಂದು ಜಗಳದಿಂದ ನಾವು ಕಲಿತಂಥ ಒಂದು ಪಾಠವಾಗಿದೆ ಮಕ್ಕಳೇ. ಈ ಒಂದು ಸ್ಟೋರಿ ನಿಮಗೆ ಇಷ್ಟವಾದಲ್ಲಿ ಮಮತಾ ಕನ್ನಡ ಟ್ಯೂಷನ್ಸ್ ಕ್ಲಾಸಸನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಬಿಟ್ಟು ಮೇಲೆ ಕಾಣುವಂಥ ಬೆಲ್ ಐಕಾನನ್ನು ತಪ್ಪದೆ ಪ್ರೆಸ್ ಮಾಡಿ. ಧನ್ಯವಾದಗಳು.